ಇರಾನ್ ಇಸ್ರೇಲ್ ಯುದ್ಧ ತಾರಕಕ್ಕೇರುತ್ತಿರುವಂತಹ ಸಂದರ್ಭದಲ್ಲೇ ಭಾರತದ ನಿಲುವೇನು ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು. ಭಾರತ ಮಧ್ಯಪ್ರವೇಶ ಮಾಡುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ಕರೆ ಮಾಡಿದ್ದಾರೆ. ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ಗೆ ಕರೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಮೋದಿ. ಏನೇನು ನಡೀತಾ ಇದೆ, ಏನಾಗಿದೆ ಅಂತ. ಉದ್ವಿಗ್ನ ಸ್ಥಿತಿಯಿಂದ ಹೊರಬರುವಂತೆ ಪ್ರಧಾನಿ ಮೋದಿ ಸಲಹೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಭೀಕರ ದಾಳಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮೋದಿ ಅವರು. ಇಂಥ ಘಟನೆಗಳು ನಡೀಬಾರ್ದು. ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿತ್ತಲ್ಲ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಪಡ್ಕೊಂಡಿದ್ದಾರೆ. ಇರಾನ್ ಅಧ್ಯಕ್ಷರಿಗೆ ಮೋದಿ ಅವರು ಕರೆ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ಭಾರತಕ್ಕೆ ಪರಮಾಪ್ತ ರಾಷ್ಟ್ರಗಳೇ. ಹಾಗಾಗಿ ಮೋದಿ ಅವರು ತಟಸ್ಥ ನಿಲುವನ್ನು ತಳೆದಿದ್ದಾರೆ ಅಂತ ಕೆಲವರು, ಇನ್ನು ಕೆಲವರು ಮೋದಿ ಇರಾನ್ಗೆ ಸಪೋರ್ಟ್ ಮಾಡಬೇಕು ಅಂತ. ಈಗ ಮೋದಿ ಅವರು ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಉದ್ವಿಗ್ನ ಸ್ಥಿತಿಯಿಂದ ಹೊರಬನ್ನಿ ಅಂತ ಪ್ರಧಾನಿ ಮೋದಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ. ಏಕೆಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲೂ ಮೋದಿ ಅವರು ಇದೇ ರೀತಿ ಕಿವಿ ಮಾತನ್ನು ಹೇಳಿದರು, ಇದು ಯುದ್ಧದ ಸಮಯ ಅಲ್ಲ ಅಂತ. ಈಗಲೂ ಕೂಡ ಅದೇ ರೀತಿ ಪ್ರಧಾನಿ ಮೋದಿಯವರು ಇದರಿಂದ ಈ ಉದ್ವಿಗ್ನ ಸ್ಥಿತಿಯಿಂದ ಹೊರಬನ್ನಿ, ಶಾಂತಿ ಸ್ಥಾಪನೆ ಮಾಡಿ, ಅದಕ್ಕೆ ಅಗತ್ಯವಾಗಿ ಏನಾಗಬೇಕು ಆ ಕೆಲಸಗಳಾಗಲಿ. ಯುದ್ಧವೇ ಎಲ್ಲದಕ್ಕೂ ಉತ್ತರ ಅಲ್ಲ, ಯುದ್ಧದಿಂದ ಅಪಾರ ನಷ್ಟವಾಗುತ್ತೆ. ಸೊ ಹಾಗಾಗಿ ಈಗ ಮೋದಿಯವರು ಕೂಡ ಶಾಂತಿ ಮಂತ್ರವನ್ನು ಪಠಿಸಿದ್ದಾರೆ. ಮಸೂದ್ ಪೆಜೆಶ್ಕಿಯನ್ ಇರಾನ್ ಅಧ್ಯಕ್ಷ ಅವರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಇಸ್ರೇಲ್ ಜೊತೆನಲ್ಲೂ ಕೂಡ ಸಂಪರ್ಕದಲ್ಲಿರ್ತಾರೆ. ಎರಡೂ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಯುದ್ಧ ನಿಲ್ಲಬೇಕು, ನಾಗರಿಕರ ಪ್ರಾಣಹಾನಿ ಆಗದಂತೆ ತಡಿಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಮೋದಿ ಅವರು ಇರಾನ್ ಅಧ್ಯಕ್ಷರ ಜೊತೆ ಏನೆಲ್ಲ ಮಾತನಾಡಿದ್ದಾರೆ, ಏನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅಂತ? ದಿನೇ ದಿನೇ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇತ್ತು. ಈಗ ಒಂದು ದೊಡ್ಡ ಮಟ್ಟ ಹಂತಕ್ಕೆ ಹೋಗಿತ್ತು. ಈಗ ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯಾನ್ ಅವ್ರ ಜೊತೆ ಈಗ ಭಾರತದ ಪ್ರಧಾನಿ ಕೂಡ ಮಾತನಾಡಿದ್ದಾರೆ. ಎರಡೂ ರಾಷ್ಟ್ರಗಳು ಕೂಡ ಶಾಂತಿಯನ್ನ ಕಾಪಾಡಬೇಕು, ಯುದ್ಧ ವಿರಾಮಕ್ಕೆ ಮುಂದಾಗಬೇಕು ಅನ್ನುವಂತಹ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪ್ರಸ್ತುತ ಈ ಬೆಳವಣಿಗೆಗಳು ಏನಾಗ್ತಾ ಇದೆ ಅದರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದೀವಿ. ಜೊತೆಗೆ ರಾಜತಾಂತ್ರಿಕ ವಿಚಾರಗಳ ಮೂಲಕವಾಗಿ ಈ ಒಂದು ಯುದ್ಧ ವಿರಾಮಕ್ಕೆ ಮುಂದಾಗಬೇಕು ಅನ್ನುವಂತಹ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಇಡೀ ಜಾಗತಿಕ ಮಟ್ಟದಲ್ಲಿ ಯುದ್ಧದಿಂದ ಗೆಲ್ಲುವಂತದ್ದು ಏನೂ ಇಲ್ಲ, ಶಾಂತಿ ಒಪ್ಪಂದದ ಮಾತುಕತೆಗಳಾಗ್ಬೇಕು. ಅದೇನಿದ್ರು ಕೂಡ ಅಲ್ಲಿನ ನಾಗರಿಕರ ಜೀವ ತುಂಬಾ ಅಮೂಲ್ಯ. ಸೊ ಹಾಗಾಗಿ ಈ ಒಂದು ಯುದ್ಧವನ್ನ ನಿಲ್ಲಿಸುವಂತೆ ಈಗ ಒಂದು ರೀತಿಯ ಮನವಿಯ ಜೊತೆಗೆ ಒಂದು ರೀತಿಯ ಚರ್ಚೆ ಕೂಡ ಆಗಿದೆ ಅಂತ ಈಗ ಹೇಳಲಾಗಿದೆ. ಇದರ ಜೊತೆಗೆ ಮತ್ತೆ ಒಂದಿಷ್ಟು ಸಮಯಗಳ ಕಾಲ ಹೆಚ್ಚಿನ ಬೆಳವಣಿಗೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತಹ ಪ್ರಾದೇಶಿಕ ಶಾಂತಿ ಮತ್ತೆ ಭದ್ರತೆಯ ವಿಚಾರವಾಗಿಯೂ ಕೂಡ ಶಾಂತಿಯನ್ನ ನೆಲೆಸಬೇಕು, ನಾಗರಿಕರು ಯಾವುದೇ ಸಮಸ್ಯೆಗಳಿಗೆ ಒಳಗಾಗಬಾರ್ದು. ಜೊತೆಗೆ ಎರಡೂ ರಾಷ್ಟ್ರಗಳಲ್ಲಿ ಇದ್ದಂತಹ ಪ್ರವಾಸಿಗರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಮತ್ತೆ ಆರ್ಥಿಕ ಹೊಡೆತಗಳು ಕೂಡ ಬೀಳ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಎರಡು ರಾಷ್ಟ್ರಗಳಿಂದ ಜಾಗತಿಕ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಈ ವಿಚಾರಗಳ ಬಗ್ಗೆ ಕೂಡ ಈಗ ಮಸೂದ್ ಪೆಜಿಶ್ಕಿಯಾನ್ ಇರಾನ್ ಅಧ್ಯಕ್ಷರ ಜೊತೆ ಮೋದಿ ಅವರು ಮಾತನಾಡಿದ್ದಾರೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಏನೇ ಆದರೂ ಭಾರತ ಮಧ್ಯಪ್ರವೇಶ ಮಾಡಿದ್ರೆ ಅದು ಶಾಂತಿ ವಿಚಾರದಲ್ಲಿ ಮಾತ್ರ.